ತಿರುಪತಿ ವೆಂಕಟರಮಣ ಗೋವಿಂದ ಗೋವಿಂದ. ನಮಸ್ಕಾರ ರೀ ಎಲ್ಲರಿಗೂ. ಇವತ್ತ ತಿರುಪತಿಗೆ ಹೊಂಟು ಘಟಪ್ರಭಾದಿಂದ. ಸೊ ಪೈಲ ನಮ್ಮ ಮಲ್ಯಾಜನ್ ದರ್ಶನ ಮಾಡಕೊಂದು ಯಾರು ಹೊಂಟುಪ್ಪ ಅಂದ್ರೆ ಗಾಡಿ ಮಾಲಕ ಅಜಯ್ ವಿಜಯ್ ಭೋಸ್ಲೆ ನೋಡ್ಬೋದಾ. ಆಮೇಲೆ ನಮ್ಮ ಸಾವುಕಾರ ರಾಹುಲ್ ಸಂಪಕಾಮಿ ಅವರ ಮತ್ತು ನಮ್ಮ ದಾದಾ ಶಂಕರ್ ದಾದಾ ನಾಲ್ಕು ಮಂದಿ ಕೂಡಿ ನಾವು ತಿರುಪತಿಗೆ ಹೊಂಟು. ಸೊ ತಿರುಪತಿ ಜರ್ನಿ ನಿಮ್ಗೆ ತೋರಿಸ್ತೀನಿ. ಸೊ ನಾನು ಗುಡಿ ಇರ್ರಿ ಇದೇ ಗಾಡಿ ತೊಗೊಂಡು ಹೊಂಟು ಅಜಯಿಂದ. ಸೊ ಈಗ ಪೈಲ ದರ್ಶನ ಮಾಡಕ್ಕೆ ಮಲೆಗುಡ್ಗೆ ಬಂದು ಬರ್ರಿ ಮಲೆಗುಡ್ಡ ದರ್ಶನ ಮಾಡಿಸ್ತೀನಿ ನಿಮಗೂ ಮಲ್ಯಾಜಂದ ಹೋಗೋಣ ಒಳಗೆ. ನಾವು ನಿಂತು ಎನ್ನಿತ್ಪುರ ಹೈವೇ ಮರ ಇದೆ ನಮ್ಮ ಹತ್ತರ್ಗಿ ಟೋಲ್ ನಾಕ ನೋಡ್ಬೋದು. ಇದು ಹತ್ತರ್ಗಿ ಟೋಲ್ ನಾಕ ಡೈರೆಕ್ಟ್ ಇದೆ ಕೊಲ್ಹಾಪುರ, ಇದು ಬೆಳಗಾವಿ ರಸ್ತೆ. ಯಾಕೆ ಇಲ್ಲಿ ನಿಂತಪ್ಪ ಅಂದ್ರೆ ಭಾಳ ಇಂಪಾರ್ಟೆಂಟ್ ವಿಷಯ ಇತ್ತು, ಅದಕ್ಕಾಗಿ ನಿಂತು ರೊಕ್ಕ ಉಳಿಸುವಂಥ ವಿಷಯ ಐತಿ. ಹೇಳ್ತು ಈಗ ಏನು ಅನ್ನೋದ ಫಾಸ್ಟ್ಯಾಗ್ ಮಾಡ್ಸಕ್ಕೆ ನಿಂತು ಆ್ಯಕ್ಚುಲಿ. ಇಲ್ಲಾಂದ್ರೆ ಹೋಗುತ್ತೆ 3,000 ರೂಪಾಯಿ ಖರ್ಚು ಆಗ್ತಿದ್ದು. ಫಾಸ್ಟ್ಯಾಗ್ ಮಾಡಿಸಿ ನಮ್ದು 2,500 ಖರ್ಚು ಆಗ್ತಾವೆ. 5,000 ರೂಪಾಯಿ 500 ರೂಪಾಯಿ ಉಳಿತಾವೆ. ಸೊ ಅದ್ರ ಸಂಬಂಧ ಫಾಸ್ಟ್ಯಾಗ್ ಮಾಡಿ ನಿಂತು ಹತ್ತರ್ಗಿ ಹೈವೇ ಮೇಲೆ ನಿಂತಿರ್ತಾರೋ ನೋಡ್ಬೋದು. ಸರ ಫಾಸ್ಟ್ಯಾಗ್ ಬೆನಿಫಿಟ್ ಹೇಳ್ರಿ ಏನ್ರಿ? ಫಾಸ್ಟ್ಯಾಗ್ ಬೆನಿಫಿಟ್ಸ್ ರೊಕ್ಕ ಅರ್ಧ ಉಳಿತಾವ. ಅರ್ಧ ಫಾಸ್ಟ್ಯಾಗ್ ಮಾಡ್ರೆ ಅರ್ಧ ರೊಕ್ಕ ಉಳಿತಾವಂತ್ರಿ. ಈಗ ನಾವು ತಿರುಪತಿ ಹೋಗೋ ಬರೋದ್ರಿ ಇಲ್ಲಿಂದ. ಸೊ ನಮ್ಮ ಅಂದಾಜ್ ಎಷ್ಟು ರೊಕ್ಕ ಉಳಿಬೋದ್ರಿ? ಎಷ್ಟು ಹತ್ತವ್ರಿ ನಿಮ್ಗೆ? 3,000 ರೂಪಾಯಿ ತನಕ ಹತ್ತಾವಂತ್ರಿ. ನಾವು ಫಾಸ್ಟ್ಯಾಗ್ ಮಾಡಿಸಿದ್ರೆ ನಮ್ಮದಾಗ ಎಷ್ಟು ಖರ್ಚು ಹಾಕೋದ್ರಿ? 1,500 ತನಕ ಖರ್ಚು ಆಗ್ತಾವ. ಸೊ ಅರ್ಧ ರೊಕ್ಕ ಹೋಯ್ತಾವ ಫಾಸ್ಟ್ಯಾಗ್ ಮಾಡಿದ್ರೆ. ಸೊ ನೀವು ಏನ್ರಿ ಹೋಗುದಿದ್ರೆ ಫಾಸ್ಟ್ಯಾಗ್ ಮಾಡ್ಕೊಂಡು ಹೋಗ್ರಿ. ಫಾಸ್ಟ್ಯಾಗ್ ಕಾರ್ಡ್ ಪ್ರೊಸೆಸಿಂಗ್ ಚಾಲು ಇತ್ತು. ಮೊಬೈಲ್ ನಂಬರ್ OTP ಹಾಕಿ ನಮ್ಗೆ ಹೊಸ ಕಾರ್ಡ್ ಕೊಡತ್ತಿರು. 1,00,000 ರೂಪಾಯಿ ಇನ್ಶೂರೆನ್ಸ್ ಮಾಡಿಸಿದಾರೆ ಅದ್ರ ಮೇಲೆ. ಹುಬ್ಳಿ ರೋಡ್ ಹೋಗುವ ಹಾವೇದಾಗ ಬಿಗ್ ಮಿಶ್ರಾದವ್ರದ ದೊಡ್ಡ ಶಾಪ್ ಐತಿ. ಈಗ ಅಲ್ಲಿ ಬಂದಿವಿ, ಬರ್ರಿ ಒಳಗೆ ಏನೇನೈತಿ ಹೆಂಗೈತಿ ಅಂತ ನೋಡೋಣ. ಪೇಡ ಧಾರವಾಡ ಹಾವಿ ಮೇಲೆ. ಸೊ ಒಳಗೆ ಬರ್ರಿ ಏನೈತಿ ತೋರಿಸ್ತೀನಿ ನಿಮ್ಗೆ. ನೋಡ್ರಿ ಇದು NH4 ಹೈವೇ ಹೆಂಗೆ ಕಾಣತ್ತಿದೆ ಅಂತ. ಈ ಗಾಡಿ ಹೋದ್ರೆ ಡೈರೆಕ್ಟ್ ಈಗ ಹುಬ್ಳಿ ಧಾರವಾಡ ಹೈವೇದಾಗ ನಿಂತೀವಿ ನಾವೀಗ. ಇದು ಒಳಗಿನ ಲುಕ್ಕಿಂಗ್ ನೋಡ್ರಿ ಹೆಂಗೆ ಕಾಣ್ತೈತೆ ಅಂತ. ಬಿಗ್ ಮಿಶ್ರಾ 1993 ಏನು ಇದೆ ಉದ್ಘಾಟನೆ ಮಾಡಿರಿ ಅಂತಾರೆ. ಅವಾಗಿಂದ ಚಾಲು ಐತಿ ನೋಡ್ರಿ ಹೆಂಗೈತಿ. ಇಲ್ಲಿ ಒಳಗೆಲ್ಲ ಇದು ವೇಟಿಂಗ್ ರೂಮ, ವೇಟಿಂಗ್ ಹಾಲ. ಸೊ ಇಲ್ಲಿ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ವಾಶ್ರೂಮ್ ಹೋಗಿ ಬಂದ ಇಲ್ಲಿ ವೇಟ್ ಮಾಡ್ಬೋದು. ಇದು ಬಿಗ್ ಮಿಶ್ರಾ. ಬರೀ ಇಲ್ಲಿ ಪೇಡ ಸಿಗ್ತೈತೆ ನೋಡ್ರಿ. ಇಲ್ಲಿ ಧಾರವಾಡ ಪೇಡ ನೋಡ್ರಿ. ಪೇಡ ಕುಂದಾಗಿಂದ ಅವ್ರ ಶಾಪ್ ಇದೆ. ಹಿಂಗೆ ಭಾಳ ಶಾಪ್ ಅದಾವೆ ಒಳಗದ್ದು. ಬೇರೆ ಶಾಪ್ ಅದಾವೆ. ಇದು ನೋಡ್ರಿ ಬೇಕ್ರಿ ಎಲ್ಲ ಸ್ವೀಟ್ ಐಟಮ್ಗಳು ಸಿಗ್ತಾವೆ ಇಲ್ಲಿ ನೋಡ್ರಿ. ಹಂಗೆ ಮುಂದೆ ಹೋಗೋಣ. ಬಿಲ್ ಕೊಡೋ ಸಿಸ್ಟಮ್ ಹೆಂಗೈತಪ್ಪ ಅಂದ್ರೆ ಮೊದಲು ಒಂದು ಇಂಥ ಕಾರ್ಡ್ ಕೊಡ್ತಾರೆ ನೋಡ್ರಿ. ಇಂಥ ಕಾರ್ಡ್ ತೊಗೊಂಡು ಸ್ಮಾರ್ಟ್ ಕಾರ್ಡ್ ಇದೆ ತೊಗೊಂಡು ಹೋಗೋದು. ಎಲ್ಲಿ ಬಿಲ್ ನಮಗೆ ಏನು ಬೇಕಾದ್ರೆ ತಿನ್ನೋದು, ಎಲ್ಲಿ ಬೇಕಾದ್ರೆ ನೀವು ಏನು ಬೇಕಾದ್ರೆ ತಿನ್ನಿರಿ. ಆಮೇಲೆ ಅವರೊಂದು ಬಿಲ್ ಕೊಡ್ತಾರೆ ಪಾವತಿ. ಆ ಪಾವತಿ ತೊಗೊಂಬಂದು ನಾವಿಲ್ಲಿ ಮತ್ತು ಹೊಳ್ಳಿ ಬಿಲ್ ಕೌಂಟ್ರದಾಗ ಕೊಟ್ಟ ಬಿಲ್ ತುಂಬುದ. ಮಿರ್ಚಿ ಮಂಡಕ್ಕಿ ಚೆನ್ನಾಗಿ ನೋಡ್ಬೋದು. ಟೇಸ್ಟ್ ಮಾಡತಾನ ರಾಹುಲ. ಹೆಂಗೈತಿ ಟೇಸ್ಟ ಮಿರ್ಚಿ ಮಂಡ? ಅಜಯ್ ಹಂಗಾರೆ ತೋರ್ಲ ಟೇಸ್ಟ್ ಹೆಂಗೈತಿ ನೋಡ್ರಿ ಮಿರ್ಚಿ ಮಂಡಕ್ಕಿ. ಹೆಂಗಿದ್ರಿ? ಲೈಟ್ದಾಗ ನಾಷ್ಟದು ಮಾಡ್ಕೊಂಡ ನಾವು ಹೊಂಟಿವಿ ಹೊಳ್ಳಿ ಮತ್ತು ನಮ್ಮ ರೊಟೇಷನ್ಗೆ. ಸೊ ಬರ್ರಿ ಅದ್ರ ಟೇಸ್ಟ್ ಚಲೋ ಐತಿ. ದುನಿಯಾದ ರೇಟ್ ಐತಿ. ಒಂದು ಪ್ಲೇಟ್ ಬಜ್ಜಿ ತಿನ್ಬೇಕಂದ್ರೆ 120 ರೂಪಾಯಿ ಒಂದು ಪ್ಲೇಟ್ ಬಜ್ಜಿಗೆ ಇಲ್ಲಿ. ಸೊ ಬರ್ರಿ ಒಮ್ಮೆ ಟೇಸ್ಟ್ ಮಾಡಿ ಹೋಗ್ರಿ ಹೆಂಗೈತೆ ಅಂತ. ಗಾಡಿಯಾಗ ಫುಲ್ ಹಾಡೋದು ಹಚ್ಕೊಂಡು ದುಂಬಡಿ ಹಾಕೋತಾ ಹೊಂಟಿವಿ ಈಗ ನಮ್ಮ ಮುಂದೆ. ಸೊ ಮ್ಯೂಟ್ ಮಾಡಿದ್ವಿ ಯಾಕಪ್ಪ ಅಂದ್ರೆ ಕಾಪಿ ರೇಟ್ ಬರಬಾರ್ದಲ್ಲ, ಅದಕ್ಕೆ ಹಾಡ ಮ್ಯೂಟ್ ಮಾಡಿದ್ದೇನೆ. ಸೊ ಆಗಿದ್ದು. ಸೊ ಎಲ್ಲ ಕಡೆ ಶಾಖಾಹಾರಿ ಊಟ ಹುಡ್ಕ್ಯಾಡ್ಕೊಂಡು ಬಂದು ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಇಲ್ಲೊಂದು ಜೈನ್ ಡಾಬಾ ಸಿಕ್ತು. ಇಲ್ಲಿ ಶಾಖಾಹಾರಿನೂ ಐತಂತ, ಚಲೋ ಶಾಖಾಹಾರಿ ಕೊಡ್ತಾರಂತ. ಹಾಗಾಗಿ ನಿಂತು ಸೊ ನೋಡ್ಬೋದು. ಇದೇ ಹಿಂದಿನ ಡಾಬಾ. ಸೊ ಒಳಗೆ ಹೋಗೋಣ ಹೆಂಗೈತೆ ತೋರಿಸ್ತೀನಿ ನಿಮಗೆ. ಡಾಬಾ ಹಿಂಗೆ ಡಾಬಾ ಐತಿ. ಸೊ ಪದ್ಧತಿ ನಮ್ಮ ದೇಸಿ ಸ್ಟೈಲ್ದಾಗ ಕುಣಿಸ್ತಾರೆ ಇಲ್ಲಿ ಒಳಗೆ. ರಾಣಿಬೆನ್ನೂರು ಆಪೋಸಿಟ್ ಕಮ್ದೋಡ್ ಅಂತ. ರಾಣಿಬೆನ್ನೂರು ಆಪೋಸಿಟ್ NH34 ಅಂತ. ಸೊ ಒಂದ್ಸಲ ಬರ್ರಿ, ಟೇಸ್ಟ್ ಚಲೋ ಇರ್ತೈತಿ. ನಾವಂತೂ ಈಗ ತಿಂದು, ನೀವು ಒಂದ್ಸಲ ಬರ್ರಿ, ಟೇಸ್ಟ್ ಚಲೋ ಇರ್ತೈತಿ. ಬಂದ ಟ್ರೈ ಮಾಡಿ ಹೋಗ್ರಿ. ಚಾಚಾ ನಿಮ್ಮ ಹೆಸರು ರೀ? ಫಾರೂಕ್ ಚಾಚಾ ಅಂತ. ನೋಡ್ರಿ ಹೆಂಗೆ ಕಾತಾರ ಮಸ್ತ. ಚಾಚಾ ನೀವು ಓನರ? ಹಾಂ ನಮ್ಮ ಚಾಚಾನು ಓನರ. ಸೊ ಬರ್ರಿ ಒಂದ್ಸಲ ಟೇಸ್ಟ್ ಮಾಡಿ ಹೋಗ್ರಿ.
ಹೆಂಗೆ ಅನ್ಸ್ತೈತೆ ನೋಡ್ರಿ. ಇಲ್ಲಿಂದ ಬೆಂಗಳೂರಿನ 170 ಕಿಲೋಮೀಟರ್ ಐತೆ. ಇಲ್ಲಿ ಯಾಕೆ ನಿಂತಪ್ಪ ಅಂದ್ರೆ ನಮ್ಮ ಸಾವುಕಾರಿಗೆ ನಿದ್ದೆ ಬರತ್ತವ, ಹಂಗಾಗಿ ಚಾ ಕುಡಿಯಕ್ಕೆ ನಿಂತು ಮುಖ ತಗೊಳ್ಳೋ ಅಂತ ಇದು ನಮ್ಮ ಗಾಡಿ. ಸೊ ನೋಡ್ಬೋದು ಎಷ್ಟು ಗಾಣಿ ಆಗಿತ್ತಂತ. ಬರ್ತಾನ ಸರ್ವಿಸಿಂಗ್ ಮಾಡ್ಕೊಂಡು ಬಂದಿದ್ದು, ವಾಟರ್ ಸರ್ವಿಸಿಂಗ ಅಂದ್ರು ಫುಲ್ ಗಾಣಿ ಆಗಿಬಿಟ್ಟಿದ್ದು, ಧೂಳು ಬಿದ್ದ. ಬರ್ರಿ ನಾನು ಸಿಗ್ನೇಚರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಎಮ್ ಡಿ ಚೌಗ್ಲಾ. ಸೊ ಇಲ್ಲಿ ಚಾ ಕುಡಿಯಕ್ಕೆ ನಿಂತ. ಯಾಕೆ ಹೇಳಿದ್ಯೋ ಚಾ ಕುಡಿಯತಿ. ಸೊ ಇಲ್ಲಿ ನೋಡ್ಬೋದು ಗಾರ್ಡನ್ ಚಾ ಕುಡಿಯಕ್ಕೆ ನಿಂತು. ಇಲ್ಲಿಂದ ಏನೋ ಬೆಂಗಳೂರ 170 ಕಿಲೋಮೀಟರ್ ಐತಿ. ಸೊ ನೋಡಿ ಎಲ್ಲ ಡ್ರೈವರ್ಗಳು ಎಲ್ಲ ಇಲ್ಲೇ ನಿಂತಾರು ನೋಡ್ರಿ. ಟೈಮ್ 2 ಆಗೈತಿ ಅನ್ಸವತ್ತ. ಇಲ್ಲಿ ಬಂದ್ರೆ ಬೆಳಗಿನ 5 ಗಂಟೆ 4 ಗಂಟೆ ಆದಂಗೆ ಅನ್ಸತೈತಿ. ನೋಡ್ಬೋದು ನೀವು. ಸೊ ನಮ್ಮ ಡ್ರೈವರ್ ಸಾಹೇಬರ ಮುಖ ತಪ್ಪಾತಾರ ನೋಡ್ಬೋದು. ಈಗ ಬೆಂಗಳೂರದಾಗ ಎಂಟ್ರ್ ಆಗಿದ್ದು. ಸೊ ನೋಡ್ಬೋದು ನೀವು ಮೆಟ್ರೋ ಹತ್ತೈತಿ ಈಗ. ಸೊ ಇಲ್ಲಿಂದ ಒಬ್ಬರು ಪಿಕ್ ಮಾಡೋದೈತಿ. ಅವ್ರು ಪಿಕ್ ಮಾಡ್ಕೊಂಡ ಆ ಕಡೆಯಿಂದ ಹೋಗೋದೈತಿ. ಟ್ವಿನ್ ಫ್ಯಾಕ್ಟ್ರಿಯಿಂದ ಹೋಗೋದಂತ ಅಜಯ್ ಅನ್ನತಾನು. ಸೊ ನೋಡ್ರಿ ಇವ ಅಜಯ್ ಒಂದು ಹೇಳ್ತಾನು, ಮ್ಯಾಪ್ ಒಂದು ಹೇಳ್ತೈತಿ, ರಾಹುಲ್ ಅನ್ನ ಒಂದು ಹೇಳ್ತಾನು. ಬಟ್ ಯಾಕಡೆ ಹೋಗಿ ಮುಟ್ಟು ತಿರುಪತಿ ಮುಟ್ಟು ಅಂತ ಹೇಳಿ ಹೊಂಟು ಹಂಗೆ ಹೊಂಟಿತ್ತು ನೋಡ್ರಿ. ನೋಡ್ರಿ ಮೆಟ್ರೋ ತಿರುಪತಿ ಬಂದು. ಸೊ ತಿರುಪತಿ ಗುಡ್ಡದ ಮುಂದೆ ಅದು ನೋಡ್ಬೋದು. ಹಿಂದೇನು ಕಾಣತೈತೆ ತಿರುಪತಿ ಗುಡ್ಡ. ಸೊ ಈಗ ನಾವು ಇಲ್ಲಿ ಚೆಕ್ ಪೋಸ್ಟ್ ಆಗಿದ್ದು ಗಾಡಿಗಳೆಲ್ಲ ಚೆಕಿಂಗ್ ಮಾಡತ್ತಾರು. ಚೆಕಿಂಗ್ ಮಾಡಿ ಬಿಡ್ತಾರೆ. ಯಾಕೆ ಚೆಕಿಂಗ್ ಮಾಡ್ತಾರೆ ಅಂದ್ರೆ ಯಾವುದು ನಶೆ ಪದಾರ್ಥ ಮ್ಯಾಲೆ ಹೋಗ್ಬಾರ್ದು. ಅದ್ರ ಸಂಬಂಧ ಅಂದ್ರೆ ಗುಟ್ಕ, ತಂಬಾಕು, ಸಿಗರೇಟ್, ಗಾಂಜಾ ಇಂಥವ ಮತ್ತು ಏನು ಪೋಸ್ಟಕ್ ಚೀಸ್ಗಳನ್ನ ಮ್ಯಾಲೆ ಹೋಗ್ಬಾರ್ದು ಅನ್ಸಕ್ಕ ಗಾಡಿ ಚೆಕ್ ಮಾಡ್ತಾರೋ. ಸೊ ನೋಡ್ರಿ ಎಷ್ಟು ನಂಬರ್ ಐತೆ ಅಂತ ಗಾಡಿಗಳ ನೋಡ್ಬೋದು ನೀವು. ನೋಡ್ರಿ ಇಷ್ಟೆಲ್ಲ ಗಾಡಿ ನಂಬರ್ ಐತೆವ ತಿರುಪತಿ ಬದುಕು ಮ್ಯಾಲೆ ಹೋಗಕ್ಕ. ನೋಡ್ರಿ ಇಲ್ಲಿ ಬರೀ ಹೆಂಗೆ ಚೆಕಿಂಗ್ ಮಾಡ್ತಾರೆ ಅಂತ ತೋರಿಸಿ ಚೆಕ್ ಪೋಸ್ಟ್ದಾಗ. ಪ್ರತಿಯೊಂದು ಗಾಡಿಗಳ ಇಲ್ಲಿಂದ ಪಾಸ್ ಆಗಿ ಮ್ಯಾಲೆ ಹೋಗ್ಬೇಕು, ಯಾರು ಬೇಕಾದ್ರೆ ಇರಲಿ. ಸೊ ಅವ್ರು ಪ್ರತಿಯೊಂದು ಗಾಡಿಗಳ ಇಲ್ಲಿ ಪಾಸ್ ಮಾಡಿ ಹೋಗ್ಬೇಕು. ಇದು ಎಂಟ್ರೆನ್ಸ್ಗೆ ಮೂರ್ತಿ ಐತಿ ನೋಡ್ರಿ. ಮೂರ್ತಿ ದೇವ್ರ ಮೂರ್ತಿ ಐತಿ. ಎಲ್ಲ ಕವರ್ ಮಾಡ್ಕೊಂಡು ತೋರಿಸ್ತೀನಿ ನಿಮ್ಗೆ. ಅಲ್ಲಿ ಹನುಮಪ್ಪರ ಮೂರ್ತಿ ಐತಿ. ಹಿಂಗೆಲ್ಲ ಒಂದೊಂದ್ರಾಗ ಒಂದೊಂದು ಗರುಡ ದೇವ್ ಮೂರ್ತಿ ಐತಿ. ಸೊ ಹಿಂಗೆ ಎಲ್ಲ ಚೆಕ್ ಪೋಸ್ಟ್ದಾಗ ನಂಬರ್ಗಳು ಹಾಕ್ಯಾರ 1 2 3 4 5 6 7 8 9 10 ಅಂತ ಹಿಂಗೆ. ಸೊ ಇದು ಚೆಕ್ ಪೋಸ್ಟ. ಇಲ್ಲಿ ನೋಡ್ರಿ ಈ ರೀತಿ ನೋಡ್ಯಾರು. ಸೊ ಗಾಡಿ ಹೆಂಗೆ ಚೆಕ್ ಮಾಡ್ತಾರೆ ನೋಡ್ರಿ. ಪ್ರತಿಯೊಬ್ಬರು ಜಗಳ ಆಗತ್ತಾವ ಕಂಪಲ್ಸರಿ ಗಾಡಿಗಳು. ಸೊ ಇಲ್ಲಿ ಜಗಳ ಆಗ್ತೈತಿ ನೋಡ್ರಿ. ಆಂಟಿ ಏನೋ ಅನ್ನತ್ತಾರ, ಪೊಲೀಸರು ಬಂದಾರ ನೋಡು, ಜಗಳ ಆಗ್ತೈತಿ. ಸೊ ಇದು ಚೆಕ್ ಪೋಸ್ಟ್ ಹಿಂಗೆ ಆಗ್ತೈತಿ. ಸೊ ಇಲ್ಲಿ ಕಡೆಯಿಂದ ಲೇಡೀಸ್ ಹೋಗೋದಾ, ಈ ಕಡೆಯಿಂದ ಬಾಯ್ಸ್ ಹೋಗೋದಾ. ಸೊ ಇಲ್ಲಿ ಇಷ್ಟು ಚೆಕ್ ಪೋಸ್ಟ್ ಇರ್ತೈತಿ ನೋಡ್ಬೋದು ನೀವು. ಪ್ರತಿಯೊಂದು ಗಾಡಿ ಬಸ್ಸು ಸಹ ಬಂದ್ರು ಬಸ್ಸಿಂದ ಇಳಿಸಿ ಪ್ರತಿಯೊಬ್ಬ ಮನುಷ್ಯರಿಗೆ ಚೆಕ್ ಮಾಡಿ ಕಳಿಸ್ತಾರೆ. ಅಲ್ಲಿ ಬಸ್ಗಳು ಬಂದಾಗ ನೋಡ್ಬೋದು ನೀವು ಆ ಟೈಪ. ಚೆಕ್ ಪೋಸ್ಟ್ ದೊಡ್ಡದಂತ ಗಾಡಿಗೂ ಅಂತೂ ನಂಬರ್ ಹಚ್ತಾವ ಹಂಗೆ ಚೆಕಿಂಗ್ ಆಗಿ ಬರ್ತೀವಿ. ಏನಂದ್ರೆ ಏನು ಚೆಕ್ ಮಾಡ್ರ ಬ್ಯಾಗ್ ನಮ್ಮ ಅಜಯ್ ತಗೊಂಡು ಸಿಟ್ಟು ಬರತೈತಿ. ನಮ್ಮ ಗಾಡಿ ಚೆಕಿಂಗ್ ಆಗಿ ಬಂದಿದ್ದು ಫುಲ್ ಎಲ್ಲ ಕಡೆಯಿಂದ. ನಾ ಬಂದು ವಿಡಿಯೋ ಮಾಡ್ಕೊತ ಮುಂದೆ ನಿಂತೀನಿ, ಹಂಗಾಗಿ ಅಜಯ್ ವಿಜಯ್ ಬರ್ತಿದ್ದಾನು. ಇದು ನಮ್ಮ ಗಾಡಿ. ಸೊ ನೋಡ್ರಿ ಇಲ್ಲಿ ಗುಡ್ಡ, ಈಗ ಮ್ಯಾಲೆ ಗುಡ್ಡದ ಮೇಲೆ ಹೋಗೋದೈತಿ. ಸೊ ಪ್ರತಿಯೊಂದು ಏನೇನು ಆಗ್ತಿತ್ತು ಅದೆಲ್ಲ ತೋರ್ಸೋಕೆ ಟ್ರೈ ಮಾಡ್ತೀನಿ. ಸೊ ಯಾಕೆ ನಿಮಗೂ ಸ್ವಲ್ಪ ಹೆಲ್ಪ್ ಆಗಲಿ ಬಂದಿರಲಿಲ್ಲ ಅಂತ ಫಸ್ಟ್ ಟೈಮ್ ಬರೋರಿಗೆ. ತಿರುಪತಿ ಗುಡ್ಡದ ಮೇಲೆ ಬಂದೀವಿ. ಸೊ ಇಲ್ಲಿ ಪಾರ್ಕಿಂಗ್ ಮಾಡಿದ್ವಿ ನೋಡ್ಬೋದು. ಇಲ್ಲಿ ಪಾರ್ಕಿಂಗ್ ಜಾಗ ಅಲ್ಲಿ ಹೊರಗೆ ಇದ್ದಿರ್ಕಿಲ್ಲ. ಅಲ್ಲಿಂದ ಸ್ವಲ್ಪ ಒಳಗೆ ಬಂದು ಒಂದು ಅರ್ಧ ಕಿಲೋಮೀಟ್ರ್ ಒಳಗೆ ಬಂದ ಕೂಡಲೇ ಪಾರ್ಕಿಂಗ್ ಸಿಕ್ಕಿತ್ತು ನಮ್ಗೆ. ಸೊ ಇಲ್ಲಿ ಸೊ ಪಾರ್ಕಿಂಗ್ ಮಾಡಿದ್ವಿ. ನಾವು ರೂಮ್ ಅಂತೂ ಮಾಡೋಂಗಿಲ್ಲ, ಯಾಕಂದ್ರೆ ಟೈಮ್ ಭಾಳ ಆಯ್ತು ಆಲ್ರೆಡಿ. ಈಗ ಇಲ್ಲಿ ಗಾಡಿ ಹಚ್ಚಿ ಡೈರೆಕ್ಟಾಗಿ ಹೋಗಿ ದೇವ್ರ ಮುಂಡನ್ನೋದು ಮಾಡ್ಕೊಂಡು ಆ ಕಡೆಯಿಂದ ನಾವು ಡೈರೆಕ್ಟ್ ಮತ್ತೆ ಇಲ್ಲಿ ಬಂದ ರೂಮ್ ಅರ್ವಿಗೆ ಚೇಂಜ್ ಮಾಡ್ಕೊಂಡು ದೇವ್ರ ದರ್ಶನ ನಂಬರ್ ಹಚ್ಬೇಕಂತ ಐತಿ. ಸೊ ನೋಡೋಣ್ರಿ ಏನೇನು ಆಗ್ತೈತಿ, ಬರ್ರಿ ಕೇಳೋನು. ಹುಡುಗರಿಗೆ ಹೆಂಗೆ ಅನಿಸಿತ್ತು, ಅಲ್ಲಿಂದ ಇಲ್ಲಿ ಜರ್ನಿ ಮಾಡಿ ಬಂದಾರು, ಏನೇನು ಅನಿಸಿತ್ತು ಅಂತ ಕೇಳೋನು. ಎಲ್ಲ ಚಲೋ ಮಣ್ಣು ನಮ್ಮ ಸಾವುಕಾರಿಂದ. ಸಾವುಕಾರ ಘಟಪುರ ಬಾಯಿಂದ ತಿರುಪತಿ ಬರ್ತಕ್ಕ ಹೆಂಗೆ ಅನಿಸಿತ್ತು? ಬೆಸ್ಟ್ ಅನಿಸ್ತ್ರೆ. ಎಲ್ಲ ರೋಡ್ಗಳು ನಮ್ಮ ಡ್ರೈವರ್ಗಳಿಗೆ, ಸ್ಪೆಷಲಿ ಡ್ರೈವರ್ಗಳಿಗೆ ರೋಡ್ ಕೆಲಸ ಚಲೋ ಮಾಡಿದಾರು. ಈ ಸಲತೆ ಮಾತ್ರ ಬರಕ್ಕೆ ಓಕೆ. ರಸ್ತೆ ಬಗ್ಗೆ ಹೇಳ್ರಿ. ಸೊ ಶಂಕರನ ಹೇಳ್ತಾರೆ ಕೇಳೋಣ. ಶಂಕರನ ಘಟಪುರ ಬಾಯಿಂದ ಬರ್ತಕ್ಕ ನಿಮ್ಗೆ ಏನು ತ್ರಾಸ ಆಯ್ತು, ಹೆಂಗೆ ಅನಿಸಿತ್ತು, ಏನು ಎಕ್ಸ್ಪೀರಿಯನ್ಸ್?
ಜ್ವರನೂ ಇದ್ದು ಅವು ಹೋದು. ನೋಡ್ರಿ ದೇವರ ಹೆಸರು ತೊಗೊಂಡ್ರು, ಜ್ವರ ಅಂತೂ ಇದ್ದು ಪಾಪ ಇಂಜೆಕ್ಷನ್ ಮಾಡ್ಕೊಂಡ್ರಿ, ಗುಳಿಗೆ ತೊಗೊಂಡ್ರು. ಸೊ ಗುಡ್ಡಕ್ಕೆ ಬರ್ತಕ್ಕ ಫುಲ್ ರಿಕವರ್ ಆಗಿ ಓಕೆ ಆಗ್ಯಾರ ಈಗ ತಿರುಪತಿಗೆ ಹೋಗಾಕ. ಸೊ ಬರೀ ಹೋಗೋಣ ಮುಂದೆ ತೋರಿಸ್ತೀನಿ. ಇನ್ನೊಬ್ಬ ಮೇನ್ ವ್ಯಕ್ತಿ ಅದನು, ಆ ವ್ಯಕ್ತಿಗೆ ನಿಮ್ಗೆ ಭೇಟಿ ಮಾಡಿಸೋನು. ಅವನು ಒಂದು ಯಾರು ಒಪಿನಿಯನ್ ಕೇಳು, ಒಪಿನಿಯನ್ ಏನು ಹೇಳ್ತಾನಂತ. ಅಜಯ್ ಸಾವ್ಕಾರ ಘಟ್ಟಪ್ರಭಾದಿಂದ ಇಲ್ಲಿ ಬರ್ಬೇಕಾದ್ರೆ ನಿಮ್ಗೆ ಹೆಂಗೆ ಅನಿಸಿತು? ಏನೇನು ಚಲೋ ಅನಿಸಿತು. ಮತ್ತೆ ಅದ್ರ ಬಗ್ಗೆ ಜರ್ನಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಜರ್ನಿ ಸೂಪರ್ ಆಯ್ತು. ನಿದ್ದೆ ಆಗಿಲ್ಲ, ಅದೊಂದು ಬೇಜಾರಾಯ್ತು. ಫಸ್ಟ್ ಈಗ ನಿದ್ದೆ ಮಾಡೋಣ್ರಿ. ಮಾಡಂಗಿಲ್ರಿ. ಈಗ ನಿಮ್ದಿಲ್ಲ. ಸೊ ಬೆಂಗಳೂರಿಂದ ಒಂದು ಮೇನ್ ಗೆಸ್ಟ್ ಬಂದವರು, ಅವ್ರಿಗೆ ಭೇಟಿ ಮಾಡಿಸೋನು. ಸೊ ಬೆಂಗಳೂರಿಂದ ನಾವು ಪಿಕಪ್ ಮಾಡಿ ಬಂದು ಅವ್ರಿಗೆ. ಬೆಂಗಳೂರಿಂದ ನಿಮ್ಗೆ ಇಲ್ಲಿ ತಗ ಬರಾಕ ಹೆಂಗ್ ಅನ್ಸುತ್ತೆ ಜರ್ನಿ? ತುಂಬ ಚೆನ್ನಾಗಿತ್ತು. ನಾನೇನು ಪ್ಲ್ಯಾನ್ ಮಾಡಿರಲಿಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಕಾಲ್ ಮಾಡಿದ್ರು. ಸೊ ಏನೋ ತಿರುಪತಿ ವೆಂಕಟರಮಣ ಕರ್ಕೊಂಡ್ರು ಅನ್ಸುತ್ತೆ. 10 ವರ್ಷದಿಂದ ನಾನು ಟ್ರೈ ಮಾಡ್ತಾ ಇದ್ದೆ ಬರಬೇಕು ಅಂತ. ಸೊ ಆಗಿರಲಿಲ್ಲ. ದರ್ಶನ ಚೆನ್ನಾಗಾದ್ರೆ ಮತ್ತೆ ಸಿಗೋದು. ಸೊ ಎಲ್ಲಕ್ಕಿಂತ ಜಾಸ್ತಿ ನಿಮಗೆ ಗಾಡಿಯಾಗಿ ಹೆತ್ತಕ್ಕಂತ ಮಾಡಿದಂಥ ವ್ಯಕ್ತಿ ಯಾರು? ಅಫ್ಕೋರ್ಸ್ ಅದ್ರಲ್ಲಿ ಎರಡನೇ ಡೌಟೇ ಇಲ್ಲ, ನಮ್ಮ ಅಜಯ್ ಭೋಸ್ಲೆ ಅವರು. ಎಲ್ಲರಿಗೂ ಕೇಳ್ತೀನಿ ಈ ಕ್ವಶನ್, ಯಾರು ಹೆಟ್ಟೆಕ್ ಮಾಡ್ಯಾರ ಅಂತ. ಸೊ ನೀವು ಗಾಡಿಯಾಗಿ ಹೆಟ್ಟೆಕ್ ಮಾಡಿದಾರಪ್ಪ ಜಾಸ್ತ? ನಮ್ಗೆ ಅಜಯ್ ಭೋಸ್ಲೆ. ನಿಮ್ಗೆ ಯಾರು ಹೆಟ್ಟೆಕ್ ಮಾಡ್ರಿ ಜಾಸ್ತ? ನಂಗಂತೂ ನೋಡ್ರಿ ಇವತ್ತು ನನಗೆ ವಿಡಿಯೋ ಮಾಡೋಣ ಅಂತ ಇಂಥವ್ ಲೋಪರ್ ನಮ್ಮ ಅಜಯ್ ಭೋಸ್ಲೆ. ಬರೀ ಮುಂದೆ ಯಾಕೆ ಎಲ್ಲರಿಗೂ ಯಾಕೆ ತಿಳಿತಿದ್ನಿಪ್ಪ ಏನ ಅಜಯ್ ಭೋಸ್ಲೆ ನೋಡ್ರಿ ಇವ್ರನ್ನ ಆಕ್ಟಿವ್ ಮಂದಿಗೆಲ್ಲ ನಗ್ಸ್ಕೊತಿರೋದು ಅದು ಖುಬಿ. ಸೊ ಅದರಿಂದ ಅಜಯ್ ಭೋಸ್ಲೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದನ್ನು ನಮಗೂ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ. ಅಜಯ್ ನಿಮ್ ಚಾನಲ್ ಹೆಸರು ಏನ್ ಹೇಳಿದ್ರಿ? ಸೊ ಚಾನಲ್ ಹೆಸರು ಐತಿ ಈಗ ಮುಂದೆ ನಾಳೆ ದೇವ್ರಿಗೆ ಕೇಳಿರ್ತಾನೆ. ಸೊ ಈಗ ಅಜಯ್ ಭೋಸ್ಲೆ ಅವ್ರು ಅದೇ ಬಿಡ್ಕೊಂಡು ಬಂದಾರಂತ. ಅವ್ರದ ಟೋಟಲ್ 27 ವರ್ಷದಿಂದ ಮುಡಿ ಕೊಡೋದಿತ್ತು, ಹರಕೆ ಇತ್ತು ಅವ್ರದ. ಆ ಹರಕೆ ಒಟ್ಟೆ ಈಡೇರಿಸಿಲ್ಲ. ಸೊ ಈ ಸಲ ಈಡೇರ್ಸತ್ತಾರು. ಏನು ಹರಕೆ ಇತ್ತು ಮತ್ತು ಯಾಕೆ ಈಡೇರಿಲ್ಲ? 27 ವರ್ಷ ಅದ ಏನು ಕಾರಣ? 27 ವರ್ಷದಿಂದ ನನಗೆ ಇಲ್ಲಿ ಬರೋಕ್ಕಾಗಿರಲಿಲ್ಲ. ನಮ್ಮ ಅಪ್ಪ ಬೇಡ್ಕೊಂಡಿದ್ದ ಹರಕೆ ಅದ, ಈಗ ನಾ ಬಂದ ಈಡೇರ್ಸಾಕತ್ತೀನಿ. ಸೊ 27 ವರ್ಷ ಹರಕೆ ಈಗ ಪೂರಾಗ ವಿಚಾರ ಮಾಡ್ರಿ ನಾನು. ಸೊ ಎಷ್ಟು ಖುಷಿ ಇರಬಾರ್ದು ಅವಲ್ಲ. ಫುಲ್ ಎಕ್ಸೈಟ್ಮೆಂಟ್, ಫುಲ್ ಖುಷಿ ಅದನ್ರಿ. ಫುಲ್ ಖುಷಿ ಅದ ತಿರುಪತಿ ಬಂದಿವತ್ತ. ಸೊ ಬರ್ರಿ ಮುಂದೆ ಹಂಗೆ ಎಲ್ಲಿ ಮುಡಿ ಕೊಡ್ತಾರೋ, ಹೆಂಗೇನು ಹೋಗ್ಬೇಕಂತ ತೋರಿಸ್ತಾನು. 27 ವರ್ಷ ಹರಕೆನೂ ಪೂರ ಆಗತ್ತೈತಿ ಇವತ್ತ. ಬರ್ರಿ ಹಂಗೆ ಒಳಗೆ ಸ್ಕ್ಯಾನ್ ಕೊಡ್ತಾರ ಮತ್ತು ಬೇರೆ ಕೊಡ್ತಾರ. ಈಗ ತಗೋದು ನಾವಿಲ್ಲಿ ಮುಡಿ ಕೊಡಕ್ಕೆ ಬರಬೇಕು. ಸೊ ಹೆಂಗಿರ್ತದಪ್ಪ ಅಂದ್ರೆ ಎಲ್ಲಿ ನಂಬರ್ ಕೊಟ್ಟಿರ್ತಾರಲ್ಲ ಅಲ್ಲೇ ಬರಬೇಕು. ಈ ನಂಬರ್ ಹಿಂಗೆ ಇರ್ತಾವೆ 27 ತೋರಿಸ್ತಾನ. ಮುಡಿ ಕೊಡೋ ಜಾಗ ಭಾಳ ದೊಡ್ಡದೈತಿ. ಒಂದು ಹಾಲ್ ಐತಿ. ಹಾಲ್ದಾಗ ಒಂದು 1000 ರಿಂದ 1500 ಮಂದಿ ಕುಂತಾರ, ಅಷ್ಟು ದೊಡ್ಡದೈತಿ. ಸೊ ಒಂದು ಬ್ಲೇಡ ಮತ್ತು ನಮಗೊಂದು ಟೋಕನ್ ನಂಬರ್ ಕೊಡ್ತಾರೋ, ಆ ಟೋಕನ್ ನಂಬರ್ ತೊಗೊಂಡ ಎಲ್ಲಿ ನಮ್ಮ ನಂಬರ್ ಇರ್ತೈತಿ ಅಲ್ಲಿ ನಾವು ಬಂದ ಮುಡಿ ಕೊಡ್ಬೋದು ಮತ್ತು ನಮ್ಮ ಹರಕೆನ ಪೂರ ಮಾಡ್ಕೋಬೋದು. ಸೊ ಈ ಅಜ್ಜಾಗ ನೋಡಿರ್ಬೋದು ನೀವು ಎಲ್ಲರೂ ಯಾರಂತ ಬರ್ತದಲ್ಲ. ನಮಗೆ ಸ್ವಾತಂತ್ರ್ಯ ಕೊಟ್ಟ ಕಾನ್ಯಾಗಿರು. ಸೊ ಈಗ ಸದ್ಯ ನಮಗೆ ತಿರುಪತಿಯಾಗ ಭೇಟಿಯಾಗ್ಯಾರು. ಸೊ ಅದಕ್ಕೆ ಇವ್ಗಡೆ ವಿಡಿಯೋ ತೊಗೊತೀನಿ ನೋಡ್ರಿ. ಇನ್ನೊಮ್ಮೆ ಲಕ್ಷ ಕೊಟ್ಟ ಯಾರು ಅನ್ನೋದು ನೋಡಿ ಕಮೆಂಟ್ ಹಾಕಿ. ಯಾರು ಅನ್ನೋದು ನೋಡಿ ನಿಮ್ಗೆ ಗೊತ್ತಾದ್ರೆ ಕಮೆಂಟ್ ಹಾಕಿರಿ ಇವ್ರು ಯಾರಂತ ನೋಡ್ರಿ. ನಾವೆಲ್ಲ ಗ್ರೂಪ್ ನಿಂತು ಇಲ್ಲಿ. ಸೊ ಈಗ ಇವ್ರಿಗೆ ಈ ಗಾಂಧಿ ಹೆಜ್ಜೆ ಹಾಕಿದ್ರೆ ಮಾತ್ರ ಅವ್ರು ವರ್ಕ್ ಆಗ್ತಾರೆ, ಇದಕ್ಕೆ ವರ್ಕ್ ಆಗಂಗಿಲ್ಲ. ನೋಡ್ರಿ ಹೆಂಗೆ ಕಾಣ್ತಾರ ಅಂತೇಳಿ. ಸೇಮ್ ಪುತ್ಲ ಕಾಯ್ದಂಗೆ ಕಾಣ್ತಾರ. ರೋಡ್ದ ಯಾವತ್ತು ನಕ್ಕೋತಿರ್ತಾರ. ಇಲ್ಲಿ ಯಾಕೋ ಸ್ವಲ್ಪ ಶಾಡ್ ಅದಾರ. ಈಗ ಇದೇನು ನೋಡತ್ತಿರಲ್ಲ, ಇದು ತಿರುಪತಿ ಮೇನ್ ಸೆಂಟ್ರಲ್ ಸರ್ಕಲ್ ಅಂದರೆ ಇದು ಮೇನ್ ಸರ್ಕಲ್ ಇದೆ. ಇಲ್ಲಿಂದ ನಿಮಗೆ ಎಲ್ಲಿ ಬೇಕಾದಲ್ಲಿ ಬಸ್ ಸಿಗ್ತಾವ. ತಳಗೆ ಹೋಗಕ್ಕೆ ಬಸ್ ಸಿಗ್ತಾವ, ಮ್ಯಾಲೆ ಬರೋಕ್ಕೂ ಬಸ್ ಸಿಗ್ತಾವ, ಮತ್ತು ಮ್ಯಾಲೆ ತಿರುಪತಿಗೆ ಅಡ್ಡಾಡೋಕ್ಕೂ ನಿಮ್ಗೆ ಇಲ್ಲಿ ಬಸ್ ಸಿಗ್ತಾವ. ಇದು ಮೇನ್ ಸರ್ಕಲ್. ಸೊ ಇಲ್ಲಿಂದ ಸ್ಟೇಟ್ ಹೋದ್ರಂತೆ ಕೊರಿ ಅಲ್ಲಿ ದರ್ಶನ ನಂಬರ್ ಹಚ್ತಾರೋ. ಸೊ ಇದು ಕಾಣತ್ತಿಲ್ಲ ನಿಮ್ಗೆ ಇಲ್ಲಿ ಬಸ್ಗಳು ಪಾರ್ಕಿಂಗ, ಕಾರ್ ಪಾರ್ಕಿಂಗ, ಮತ್ತು ನಿಮ್ಮ ರೂಮ್ಗೆ ಹೋಗಕ್ಕೆ ಹಾದಿ ಟೋಕನ್ ನಂಬರ್ ತಲೆ ಬಡ್ಸ್ಕೊಳಕ್ಕೆ ಹೋಗಾಕ ಎಲ್ಲ ಕಡೆ ನೀವು ಇಲ್ಲಿಂದನ ಹೋಗ್ಬೋದು. ನೀವು ತಿರುಪತಿಯಾಗ ಎಲ್ಲ ಬೇಕಾದಲ್ಲಿ ಅಡ್ಡಾಡ್ಬೇಕಂದ್ರೆ ಬಸ್ ಇಡಬೇಕು. ಸೊ ಇದಾ ಬಸ್. ಮತ್ತು ಇಲ್ಲಿ ಬಸ್ ಕಾಸಿತ್ತು ಏನಪ್ಪ ಅಂದ್ರೆ 1 ರೂಪಾಯಿನೂ ತೊಗೊಂಗಿಲ್ಲ, ಫ್ರೀ ಬಸ್ ಇರ್ತೈತಿ. ನೀವು ಎಲ್ಲಿ ಬೇಕಾದ್ರೆ ಅಡ್ಡಾಡಕ್ಕೆ ಹೋಗ್ಬೋದು. ತಿರುಪತಿ ದರ್ಶನಕ್ಕೆ ನಂಬರ್ ಹಚ್ಚಕ್ಕೆ ಹೋಗ್ಬೋದು. ನಂಬರ್ ಹಚ್ಚೋದು ಇಲ್ಲೇ ಇರಂಗಿಲ್ಲ, ನೀವು ನಡ್ಕೊತ ಹೋದ್ರೆ ಸಿಗೋದಿಲ್ಲ. ಬಂದು ಆ ಬಸ್ ಹಿಡ್ಕೊಂಡು ಇಲ್ಲಿಂದ ಒಂದು 5 ರಿಂದ 6 ಕಿಲೋಮೀಟ್ರ್ ದೂರ ಐತಿ. ಅಲ್ಲಿ ಹೋಗಿ ನಾವು
ಫ್ರೀ ದರ್ಶನ ಅಂತ ಇರ್ತೈತಿ. ಅಲ್ಲಿ ಹೋಗಿ ನಂಬರ್ ಹಚ್ಚಬೇಕಾಗ್ತೈತಿ. ತಿರುಪತಿಗೆ ಬಂದವ್ರದ ಪ್ರತಿಯೊಬ್ಬರದ್ದು ಒಂದು ಪೋಸ್ಟ್ ನೋಡಿರ್ತೀರಿ. ಹಿಂದೆ ದೇವ್ರ ಕಾಣ್ತಿರ್ತಾನ, ಮುಂದೆ ಅವ್ರು ನಿಂತು ಫೋಟೋ ತಕೊಂಡಿರ್ತಾರ. ಅದ ಈ ಜಾಗ ಮೇನ್ ಸರ್ಕಲ್ದಾಗ ಐತಿ. ನೋಡ್ರಿ ಹೆಂಗೈತಿ ಅಂತ. ಪ್ರತಿಯೊಬ್ಬರು ಬಂದವ್ರು ಇಲ್ಲಿ ಒಂದು ಫೋಟೋ ತಕೊಂಡು ಹೋಗ್ತಾರೆ. ಯಾಕಪ್ಪ ಅಂದ್ರೆ ಗುಡಿ ಮುಂದೆ ನಿಂತು ಫೋಟೋ ಕೊಡಂಗಿಲ್ಲ ತಿರುಪತಿ ಮುಂದೆ. ಹಾಗಾಗಿ ಬಾಲಾಜಿ ಮುಂದೆ ಇಲ್ಲಿ ನಿಂತ ಎಲ್ಲರೂ ಒಂದೊಂದು ಫೋಟೋ ತಕೊಂಡು ಹೋಗ್ತಾರೆ. ನೋಡ್ರಿ ಮೇನ್ ಸರ್ಕಲ್ದಾಗ ರೈಟ್ ಸೈಡ ಅದು ಇಲ್ಲಿ ಕಾಣ್ತೈತಿ. ನೀವು ಬಂದ್ರ ತಳಗ ಜಳಕ ಅದು ಮಾಡಿ ಫ್ರೆಶ್ ಆಗಿ ಅರ್ಬಿ ಅದು ಹಾಕೊಂಡ 3 ನಾಮ ಹಾಕೊಂಡ ನಾವು ಹೊಂಟಿವಿ ದೇವ್ರ ದರ್ಶನ ನಂಬರ್ ಹಚ್ಚಾಕ. ಈಗ ಬೆಳಗಿನ ಜಾವ 6 ಗಂಟೆ ಆಗೈತಿ. ಸೊ ಬರೀ ಹೋಗಿ ನಂಬರ್ ಹಚ್ಚುನು. ವೆಂಕಟರಮಣ ಗೋವಿಂದ ಗೋವಿಂದ. ಈಗ ದೇವ್ರ ದರ್ಶನ ಮುಗಿಸ್ಕೊಂಡ ತಳಗೆ ಹೊಂಟೀನಿ. ನಿಮಗೂ ಸಹ ದೇವ್ರ ದರ್ಶನ ಮಾಡ್ಸೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ನಂಗೆ ಹಿಂಗೆ ಸಪೋರ್ಟ್ ಮಾಡಿರಿ. ಇನ್ನೊಂದು 2 ಜಾಗ ಕಡೆ ಹೋಗೋದೈತಿ. ಎಲ್ಲೆಲ್ಲಪ್ಪ ಅಂದ್ರೆ ಕೋಟಿಲಿಂಗೇಶ್ವರ ಮತ್ತು ಕೋಲ್ಹಾಪುರ ಮಹಾಲಕ್ಷ್ಮಿ ದರ್ಶನ ಮಾಡಕ್ಕೆ. ಓಂ ನಮಃ ಶಿವಾಯ. ಸಾಂಬ ಸದಾಶಿವ ಸಾಂಬ ಸದಾಶಿವ. ಈಗ ಇಷ್ಟೊಂದು ದರ್ಶನ ನಿಮ್ಗಂತೂ ಮಾಡ್ಸೀನಿ. ಈಗ ಬರ್ರಿ ಶಿವನ ದರ್ಶನ ಮಾಡ್ಸೀನಿ. ನಾವು ಈಗ ಕೋಟಿಲಿಂಗೇಶ್ವರದಾಗ ನೋಡ್ರಿ. ಎಲ್ಲಿ ನೋಡ್ತೀರಿ ಬರೀ ಅಲ್ಲಿ ಲಿಂಗ 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 ಕಾಣ್ತಾವ ಎಲ್ಲ ಕಡೆ. ಭಾಳ ಅಂದ್ರೆ ಭಾಳ ಲಿಂಗ ಕಾಣ್ತಾವೆ. ಹೆಜ್ಜೆಗೂ ಲಿಂಗಗಳು ಕಾಣ್ತಾವೆ. ಇಲ್ಲಿ ಭಾಳ ದೊಡ್ಡದಂದ್ರೆ ಭಾಳ ದೊಡ್ಡ ಲಿಂಗ ಐತಿ. ಇಡೀ ಇಂಡಿಯಾದಾಗ ದೊಡ್ಡ ಲಿಂಗ ಐತಿ ಮತ್ತು ದೊಡ್ಡ ನಂದಿ ಐತಿ. ಬರೀ ತೋರಿಸ್ತೀನಿ ಮುಂದೋಗಿ ನಿಮ್ಗೆ. ನೋಡ್ರಿ ಕೋಟಿಲಿಂಗೇಶ್ವರ ಅಂತ ಹೆಸರು. ಭಾಳ ಕೋಲಾರ ಹೋಗ್ತೀನಿ ಹತ್ತಿದ್ದಿ ಕೋಟಿಲಿಂಗೇಶ್ವರ. ಸೊ ಬರೀ ಮುಂದೆ ತೋರಿಸ್ತಾರೆ ಹಂಗೆ ನಿಮ್ಗೆ. ನೋಡ್ರಿ ಇದೇ ಲಿಂಗ ಅದ. ಭಾಳ ದೊಡ್ಡದಂದ್ರೆ ಭಾಳ ದೊಡ್ಡದೈತಿ. ಒಂದು ನನ್ನ ಲೆಕ್ಕ ಒಂದು 10 ರಿಂದ 15 ಮಜಲ್ ಇರ್ಬೋದು. ಅಷ್ಟಂದ್ರೆ ಅಷ್ಟು ದೊಡ್ಡದೈತಿ. ಇಲ್ಲಿ ನೋಡ್ರಿ ಇದು ಸುತ್ತಮುತ್ತ ಇದ್ರ ಸುತ್ತಮುತ್ತ ಇಟ್ಟು ಕಾಣ್ತೈತಿಲ್ಲ ಲಿಂಗ ಕಾಣ್ತಾವು. ನೋಡತ್ತೀರಿ ಈಗ ನಮ್ಮ ಮುಂದೆ ಕಾಣತೈತಿ ವಿಧಾನಸೌಧ. ಪವರ್ಫುಲ್ ಪೀಪಲ್ ಕಮ್ಸ್ ಟು ಪವರ್ಫುಲ್ ಪ್ಲೇಸಸ್ ಅಂತ. ಈಗ ನಾವು ಬಂದಿವಿ ಡೈರೆಕ್ಟ್ ಬೆಂಗಳೂರಿಗೆ ಕೋಟಿಲಿಂಗೇಶ್ವರ ದರ್ಶನ ಮುಗಿಸ್ಕೊಂಡ. ಮಸ್ತ್ ಈಗ ಬೆಳಗಾವಿ ಬಂದು ಒಂದು ಹೋಟ್ಲಿಗೆ ಬಂದು ಊಟ ಮಾಡಕ್ಕೆ. ವ್ಯೂ ಭಾರಿ ಐತಿ. ಒಂದ್ಸಲ ಬಂದು ಹೋಗ್ರಿ. ಖತರ್ನಾಗೈತಿ. ತೋರಿಸ್ತೇನೆ ನಿಮ್ಗೆ. ವ್ಯೂ ನೋಡ್ರಿ ಸಾಕು. ವ್ಯೂ ನೋಡ್ರಿ ಕುಂಡಿ ಕಡಿಬೇಕು ಅಂತ ಇದು ಐತಿ. ಇಲ್ಲಿ ಶಂಕರನ ಬರತ್ತಾರ ನೋಡ್ರಿ. ಮಸ್ತ್ ತೋರಿಸ್ತೀನಿ ಬರ್ರಿ ನಿಮ್ಗೆ ವ್ಯೂ ಹೆಂಗೈತಿ ಅಂತ. ಎಂಟ್ರಿ ಆದ್ರೆ ಅಂದ್ರೆ ಮುಗಿತು ಖಲಾಸ್ ಪೈಸಾ ವಸೂಲು ಅಂತ ವ್ಯೂ ಐತಿ. ಇಲ್ಲಿ ಕೂತ್ರಂತೆ ಕೊಯ್ ಕಾಡಿಂದ ಎಲ್ಲ ಜಂಗಲ್ ಕಾಣ್ತೈತಿ ಮಸ್ತ. ಜಬರ್ದಸ್ತ್ ವ್ಯೂ ಐತಿ ಬೈ. पहिला नहीं बढ़ती तो अल्लाह सुम्मा कर तो ले बे रांड के बेटे तू क्या शेर कारे भाई ये वो करता ये लड़ा तेरे लो यो टकरा ना कान वाली ಗುರುಜಿ. ಸೊ ಇವ್ರು ಫೋನ್ ಹಚ್ಚಿ ತಿರುಪತಿಯಿಂದ ಬಂದು ಬೆಳಗಾಂದಾಗ. ಸೊ ಗುರುಜಿ ನಾವು ಬರತ್ತು ಅಂಥೇಳಿ ಸೊ ಬಂದು ನಮಗೆ ಪಿಕ್ ಮಾಡಿ ಕೋಲ್ಹಾಪುರ ಮಹಾಲಕ್ಷ್ಮಿ ಕರ್ಕೊಂಬಂದವರು. ಈಗ ನಾವು ಮಹಾಲಕ್ಷ್ಮಿ ಗುಡಿಯಾಗದು ಬರೀ ದರ್ಶನ ಮುಗಿಸ್ಕೊಂಡ ಇಲ್ಲಿಂದ ಹೊರಗೆ ಹೋಗೋಣ. ಗುರುಜಿ ಕೈಸಲಾಗ ಭಾಳ ಅಚ್ಚ ಲಾಗ. ಕೋಲ್ಹಾಪುರಕ್ಕೆ ಬಂದ ಕೋಲ್ಹಾಪುರ ಮಹಾಲಕ್ಷ್ಮಿ ದರ್ಶನ ಮಾಡಿದ್ದು, ಕೋಟಿಲಿಂಗೇಶ್ವರ ದರ್ಶನ ಮಾಡಿದ್ದು, ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ದು. ಸೊ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾನು. ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ನಂಗೆ ಸಪೋರ್ಟ್ ಮಾಡಿ.